ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶಿಕ್ಷಕರ ಕೋರಿಕೆ ವರ್ಗಾವಣೆ ಮತ್ತು ಶಿಕ್ಷಕರ ಪರಸ್ಪರ ವರ್ಗಾವಣೆಗೆ ಸಂಬಂಧಪಟ್ಟಂತೆ EDS ಅರ್ಜಿಯನ್ನು ಯಾವ ರೀತಿ ಆನ್ಲೈನ್ನಲ್ಲಿ ಸಲ್ಲಿಸ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕು, ಯಾವೆಲ್ಲ ನಿಯಮಗಳಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ. ಈಗ ಆಲ್ರೆಡಿ EDSನಲ್ಲಿ ಶಿಕ್ಷಕರ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೋರಿಕೆ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸೋದಾದ್ರೆ ಮತ್ತೆ ಪರಸ್ಪರ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸೋದಾದ್ರೆ ಯಾವೆಲ್ಲ ನಿಯಮಗಳಿದಾವೆ ಅನ್ನೋದನ್ನ ಫಸ್ಟ್ ನೋಡೋಣ. ನಂತರ EDS ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕೋರಿಕೆ ವರ್ಗಾವಣೆಗೆ ಬರೋಣ. ಕೋರಿಕೆ ವರ್ಗಾವಣೆಯಲ್ಲಿ ಜ್ಯೇಷ್ಠತಾ ಘಟಕದ ಒಳಗೆ ಮತ್ತು ಜ್ಯೇಷ್ಠತಾ ಘಟಕದ ಹೊರಗೆ ಎರಡು ರೀತಿಯ ಒಂದು ವರ್ಗಾವಣೆಗಳಿರ್ತವೆ. ಇಲ್ಲಿ ನೀವು ಕಡ್ಡಾಯವಾಗಿ ವರ್ಗಾವಣಾ ಅರ್ಜಿಯನ್ನು EDS ನಲ್ಲೇ ಕೊನೆಯ ದಿನಾಂಕದ ಒಳಗೆ ನೀವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದು ಸಂಪೂರ್ಣವಾಗಿ ಶಿಕ್ಷಕರ ವೈಯಕ್ತಿಕ EDS ಲಾಗಿನ್ ಅನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಕೋರಿಕೆ ವರ್ಗಾವಣೆಗೆ ಬರೋದೇ ಆದರೆ ಕೋರಿಕೆ ವರ್ಗಾವಣೆಗೆ ಅರ್ಜಿ ಸಲ್ಲಿಸುವಂತಹ ಶಿಕ್ಷಕರು ಈ ಕೆಳಕಂಡ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಮೊದಲನೇದೇನಪ್ಪ ಅಂತಂದ್ರೆ ಕಾಯಂ ಪೂರ್ವ ಸೇವಾ ಅವಧಿ ಅಂದ್ರೆ ಪ್ರೊಬೆಷನರಿ ಪೀರಿಯಡ್ ತೃಪ್ತಿಕರವಾಗಿ ಘೋಷಣೆ ಆಗಿರಬೇಕಾಗಿರುತ್ತದೆ. ಮತ್ತೆ ಇನ್ನೊಂದು, ಜಿಲ್ಲೆಯೊಳಗಿನ ಅಥವಾ ಒಂದು ಜ್ಯೇಷ್ಠತಾ ಘಟಕದಿಂದ ಮತ್ತೊಂದು ಜ್ಯೇಷ್ಠತಾ ಘಟಕಕ್ಕೆ ಕೋರಿಕೆ ವರ್ಗಾವಣೆ ಬಯಸುವ ಶಿಕ್ಷಕರು ಅರ್ಜಿ ಸಲ್ಲಿಸಲು ವರ್ಗಾವಣೆ ಅಧಿಸೂಚನೆಯಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಕನಿಷ್ಠ ಸೇವಾ ಅವಧಿಯನ್ನು ಪೂರ್ಣಗೊಳಿಸಿರಬೇಕಾಗಿರುತ್ತೆ. ಅಂತಂದ್ರೆ ನೀವು ಜಿಲ್ಲೆಯ ಒಳಗಡೆನಾದ್ರೂ ಅರ್ಜಿ ಸಲ್ಲಿಸಿ, ಜಿಲ್ಲೆಯಿಂದ ಹೊರಗಾದ್ರೂ ಅರ್ಜಿಯನ್ನು ಸಲ್ಲಿಸಿ, ಆದರೆ ಏನು ಕನಿಷ್ಠ ಸೇವಾವಧಿ ಇದೆಯಲ್ಲ ಅದನ್ನು ಅವ್ರು ಏನು ಮಾಡಬೇಕು, ಖಂಡಿತವಾಗಿ ಪೂರೈಸಿರಬೇಕು. ಇಲ್ಲಾಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಕನಿಷ್ಠ ಸೇವಾವಧಿ ಅಂತಂತಂದ್ರೆ ಪ್ರಸ್ತುತ ಶಾಲೆಯಲ್ಲಿ ಅಥವಾ ಪ್ರಸ್ತುತ ಹುದ್ದೆಯಲ್ಲಿ ಕನಿಷ್ಠ 3 ವರ್ಷಗಳ ನಿರಂತರ ಸೇವೆಯನ್ನು ಪೂರೈಸಿರಬೇಕು. ಅಂದರೆ ಪ್ರಸ್ತುತ ಶಾಲೆಯಲ್ಲಿ 3 ವರ್ಷಗಳು ನಿರಂತರವಾಗಿ ಸೇವೆ ಸಲ್ಲಿಸಿದರೆ ಆತ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಮತ್ತೆ ಏನೋ ನೀವು ಆದ್ಯತೆಯನ್ನು ಕ್ಲೈಮ್ ಮಾಡೋದಿತ್ತು ಅಂದರೆ ವಿನಾಯಿತಿ ಆಗಿರ್ಬೋದು, ಆದ್ಯತೆಯನ್ನು ಕ್ಲೈಮ್ ಮಾಡ್ತೀರಾ ಅಂತಂತಂದರೆ 2020 ವರ್ಗಾವಣೆ ಅಧಿನಿಯಮ ಜಾರಿಯಾದ ನಂತರ ನೀವು ಆದ್ಯತೆಯನ್ನು ಒಂದು ಬಾರಿ ಮಾತ್ರ ಏನು ಕ್ಲೈಮ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇದಾದ ನಂತರ ಮತ್ತೆ ನಿಮಗೆ ಒಂದೇ ಆದ್ಯತೆ ಅಡಿಯಲ್ಲಿ 2ನೇ ಸರಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಸುಮಾರು ಆದ್ಯತೆಗಳಿದಾವೆ, ಆದರೆ ಯಾವ ಆದ್ಯತೆ ಬೇಕೋ ಅದನ್ನು ನೀವು ಏನು ಮಾಡ್ಬೋದು, ಬಳಸ್ಕೊಂಡು ಒಮ್ಮೆ ವರ್ಗಾವಣೆಯನ್ನು ಪಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟು, ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಆದ್ಯತೆ ಅಥವಾ ವಿನಾಯಿತಿಯನ್ನು ಕ್ಲೈಮ್ ಮಾಡಲಿಲ್ಲ ಅಂತಂದರೆ ಮತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅರ್ಜಿಗಳನ್ನು ಅವ್ರು ಏನು ಮಾಡ್ತಾರೆ, ಸಾಮಾನ್ಯ ಪ್ರಕರಣದ ಅಡಿ ಅವ್ರು ಏನು ಮಾಡ್ತಾರೆ, ಪರಿಗಣಿಸ್ತಾರೆ. ಹಾಗಾಗಿ ನಿಗದಿತ ಸಮಯದ ಒಳಗಡೆ ನೀವು ಏನು ಮಾಡಬೇಕಾಗತ್ತೆ, ಈ ಒಂದು ಕ್ಲೇಮ್ಗಳನ್ನು ಮಾಡಬೇಕಾಗತ್ತೆ. ಮತ್ತು ಇನ್ನು ಕರ್ನಾಟಕ ಕಲ್ಯಾಣ ಪ್ರದೇಶ ಏನಿದೆ, ಕಲ್ಯಾಣ ಕರ್ನಾಟಕ ಪ್ರದೇಶ, ಅಲ್ಲಿ ಇರುವಂತಹ 7 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುವಂತಿರುವಂಥ ಶಿಕ್ಷಕರು ಕಲ್ಯಾಣ ಕರ್ನಾಟಕ ಪ್ರದೇಶದವರೆಗೆ ವರ್ಗಾವಣೆಯನ್ನು ಕೋರುವುದಕ್ಕಾಗಿ ಎಲ್ಲ ಇದರ ಅರ್ಹತಾ ಷರತ್ತುಗಳ ಜೊತೆಗೆ ಕನಿಷ್ಠ 10 ವರ್ಷಗಳ ನಿರಂತರ ಸೇವೆಯನ್ನು ಪೂರೈಸಿರಬೇಕು ಅಂತ ಹೇಳಿ ಒಂದು ನಿಯಮ ಇದೆ. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನಿಯಮ ಏನಪ್ಪ ಹೇಳುತ್ತೆ ಅಂತಂದ್ರೆ, ನೀವು ಕೋರಿಕೆ ವರ್ಗಾವಣೆ ಪಡೆದಲ್ಲಿ ಅಂದರೆ ಜ್ಯೇಷ್ಠತಾ ಘಟಕದ ಹೊರಗೆ ಕೋರಿಕೆ ವರ್ಗಾವಣೆಯನ್ನು ಪಡೆದ್ರೆ ಅಲ್ಲಿ ಏನಾಗುತ್ತೆ, ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರುವಂಥ ಜ್ಯೇಷ್ಠತಾ ಘಟಕದಲ್ಲಿ ನಿಮ್ಮ ಒಂದು ಜ್ಯೇಷ್ಠತೆಯನ್ನು ಕಳ್ಕೊಂಡು ಈಗ ಯಾವ ಒಂದು ಜ್ಯೇಷ್ಠತಾ ಘಟಕಕ್ಕೆ ಹೋಗ್ತೀರಾ ಆ ಜ್ಯೇಷ್ಠತಾ ಘಟಕದಲ್ಲಿ ನೀವು ಕಿರಿಯರ್ ಆಗಿರ್ತೀರಾ ಅನ್ನೋದಂಥದ್ದು. ಮತ್ತು ಇನ್ನೊಂದು ಏನು, ನೀವು ಆದ್ಯತೆಗಳನ್ನು ಕ್ಲೈಮ್ ಮಾಡ್ತೀರಾ, ಆದ್ಯತೆಗಳನ್ನು ಕ್ಲೈಮ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರಗಳನ್ನು ನೀವೇನು ಮಾಡಬೇಕು, EDS ಅರ್ಜಿಯ ಜೊತೆಯಲ್ಲಿ ಅಪ್ಲೋಡ್ ಮಾಡೋದು ಕಡ್ಡಾಯ ಆಗಿರ್ತದೆ. ಅದನ್ನು ಪರಿಶೀಲಿಸಿ ನಂತರ ಅವ್ರು ಏನು ಮಾಡ್ತಾರೆ, ಅರ್ಜಿಯನ್ನು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಲಾಸ್ಟ್ ಇಯರ್ ಇದ್ದಂತಹ ಇದೊಂದು ನಿಯಮ ಏನು, 25% ಹೆಚ್ಚಿನ ಖಾಲಿ ಹುದ್ದೆಗಳಿರ್ತವೆ ಅಂತಹ ಶೈಕ್ಷಣಿಕ ಬ್ಲಾಕ್ಗಳಲ್ಲಿ ಬ್ಲಾಕಿನ ಒಳಗಡೆ ವರ್ಗಾವಣೆ ಹೊಂದೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಆದರೆ ಆ ಬ್ಲಾಕಿನಿಂದ ಹೊರಗೆ ಬರಲು ಅವಕಾಶ ಇರೋದಿಲ್ಲ. ಮತ್ತು ಇನ್ನೂ ಒಂದು, ಅಲ್ಲಿ ಏನಾಗಿರಬೇಕು ಅಂತಂದರೆ ಕನಿಷ್ಠ ಆ ಬ್ಲಾಕಿನಲ್ಲಿ 10 ವರ್ಷ ಒಂದೇ ಹುದ್ದೆಯಲ್ಲಿ 10 ವರ್ಷ ಸೇವೆ ಸಲ್ಲಿಸಿದರೆ ಅಥವಾ ಬೇರೆ ಬೇರೆ ಒಂದು ವೃಂದದಲ್ಲಿ ಕನಿಷ್ಠ 15 ವರ್ಷ ಸೇವೆ ಸಲ್ಲಿಸಿದರೆ ನೀವೇನು ಮಾಡ್ಬೋದು, ಬ್ಲಾಕ್ನಿಂದ ಹೊರಗೆ ಬರಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾರಿಗೆ ಅಂತಂದರೆ ಗರಿಷ್ಠ 10 ವರ್ಷ ಸೇವೆ ಸಲ್ಲಿಸಿರ್ಬೇಕಲ್ಲಿ. ಮತ್ತು ಬೇರೆ ಬೇರೆ ವೃಂದಾದರೆ 15 ವರ್ಷ ಸೇವೆ ಸಲ್ಲಿಸಿರ್ಬೇಕು. ಇಂಥವ್ರು ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೀವು ಯಾವೆಲ್ಲ ಆದ್ಯತೆಗಳನ್ನು ಕ್ಲೈಮ್ ಮಾಡ್ಬೋದು ಅಂತಂತಂದರೆ ಸೇಮ್ ವಿನಾಯಿತಿಗೆ ಏನು ಪ್ರಕರಣಗಳಿದ್ವು ಅದೇ ಪ್ರಕರಣಗಳು ಇಲ್ಲೂ ಸಹ ಬರ್ತವೆ. ಮೊದಲನೇದು ಟರ್ಮಿನಲ್ ಇಲ್ ಕೇಸಸ್ ಅಂತೇಳಿ,
ಅಂದರೆ ತಾಲೂಕಿನೊಳಗಡೆ ಚಿಕಿತ್ಸೆ ಸಿಗದಲೇ ಇರುವಂತಹ ಮಾರಕ ಕಾಯಿಲೆಗಳಿಂದ ಬಳಲುತ್ತಿರುವಂತಹ ಶಿಕ್ಷಕ ಆಗಿರ್ಬೋದು, ಶಿಕ್ಷಕನ ಸ್ಪೌಸ್ ಅಂದರೆ ಆತ ಶಿಕ್ಷಕಿ ಆಗಿರ್ಬೋದು, ಮತ್ತು ಅಥವಾ ಪತಿ ಅಥವಾ ಪತ್ನಿ ಆಗಿರ್ತಾರೆ, ಮತ್ತು ಮಕ್ಕಳಾಗಿರ್ತಾರೆ. ಇಲ್ಲಿ ತಂದೆ ತಾಯಿಗಳನ್ನು ಅವ್ರು ಮೆನ್ಷನ್ ಮಾಡಿಲ್ಲ. ಯಾರೋ ಒಬ್ರು ಕೇಳಿದ್ರು, ಸರ್ ಇಲ್ಲಿ ತಂದೆ ತಾಯಿಗಳು ಬರ್ತಾರ ಅಂತ ಹೇಳಿ. ಇಲ್ಲಿ ಪ್ಯೂರ್ಲಿ ಶಿಕ್ಷಕ ಮತ್ತು ಶಿಕ್ಷಕನ ಪತಿ ಅಥವಾ ಪತ್ನಿ ಮತ್ತು ಶಿಕ್ಷಕನ ಮಕ್ಕಳು ಬರ್ತಾರೆ. ಇವ್ರು ಏನು ಮಾಡಬೇಕು ಅಂತಂದರೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಲಗತ್ತಿಸ್ಬೇಕಾಗತ್ತೆ. ಆನ್ಲೈನ್ ಅರ್ಜಿಯ ಜೊತೆ ಅದನ್ನು ನೀವೇನು ಮಾಡಬೇಕು, ಅಪ್ಲೋಡ್ ಮಾಡಬೇಕಾಗತ್ತೆ. ಎರಡನೇ ಪ್ರಕರಣ ಆದ್ಯತೆಯನ್ನು ಕೋರಲಿಕ್ಕೆ 40% ಏನು PH ಅನ್ನು ಹೊಂದಿರ್ತಾರೆ, ಅಂದರೆ 40% ಅಂಗವಿಕಲತೆಯನ್ನು ಹೊಂದಿರುವಂಥ ಶಿಕ್ಷಕರು ಮತ್ತು ಶಿಕ್ಷಕರ ಪತಿ ಅಥವಾ ಪತ್ನಿ ಮತ್ತು ಶಿಕ್ಷಕರ ಮಕ್ಕಳು ಸಹ ಇಲ್ಲಿ ಬರ್ತಾರೆ. ಇಲ್ಲೂ ಸಹ ತಂದೆ ತಾಯಿ ಪ್ರಕರಣಗಳು ಬರೋದಿಲ್ಲ. ಇವರು ಸಹ ತ್ರಿಸದಸ್ಯ ಕಮಿಟಿ ಇರುತ್ತೆ. ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ನಂತರ ಇನ್ನೊಂದು ಕಾರ್ಡ್ ಇದೆ, ಏನು ನಿಮಗೆ ಇಲ್ಲಿ ತಿಳಿಸಿದ್ದಾರೆ, ಯುನಿಕ್ ಡಿಸಬಿಲಿಟಿ ID ಅಂತೇಳಿ. ಶಾಶ್ವತ ಅಂಗವಿಕಲ ಪ್ರಮಾಣ ಪತ್ರ ಪಡೆದಿದ್ದಲೆ ಅದನ್ನು ಸಹ ಲಗತ್ತಿಸ್ಬೋದು. ಆದರೆ ಇಲ್ಲೊಂದು ಕಂಡೀಷನ್ ಇದೆ, ಅದನ್ನು ಲಗತ್ತಿಸಬೇಕಾದ್ರೆ ಮರು ವೈದ್ಯಕೀಯ ಪರಿಶೀಲನೆಗೆ ಒಳಪಡುವ ಷರತ್ತಿನೊಂದಿಗೆ ಅದನ್ನು ಏನು ಮಾಡ್ತಾರೆ, ಪರಿಗಣಿಸ್ತಾರೆ. ಅದ್ರ ಬದಲು ನೀವು ಏನು ಮಾಡ್ಬೋದು, ಫ್ರೆಶ್ ಆಗಿ ಹೊಸ ಒಂದು ಅಂಗವಿಕಲ PH ಸರ್ಟಿಫಿಕೇಟನ್ನು ಮಾಡಿಸಿ ನೀವು ಏನು ಮಾಡ್ಬೋದು, ಸಲ್ಲಿಕೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನೊಂದು ಆದ್ಯತೆ 12 ವರ್ಷಗಳ ಒಳಗಿನ ಅವಲಂಬಿತ ಮಕ್ಕಳು ಇರುವಂತಹ ವಿಧವೆ, ವಿಧುರ ಅಥವಾ ವಿವಾಹ ವಿಚ್ಛೇದಿತ ಶಿಕ್ಷಕ ಅಥವಾ ಶಿಕ್ಷಕಿಯವರು ಏನು ಮಾಡ್ಬೋದು ನೋಡಿ, ಇಲ್ಲಿ ಮೇಯ್ನ್ ಇಲ್ಲಿ ಕಂಡೀಷನ್ 12 ವರ್ಷ ಒಳಗಿರುವಂಥ ಮಕ್ಕಳಾಗಿರಬೇಕು, ವಿಧವೆ ಆಗಿರ್ಬೋದು, ವಿಧುರ ಆಗಿರ್ಬೋದು, ಮತ್ತು ಡಿವೋರ್ಸ್ಡ್ ಅಂದರೆ ವಿವಾಹ ವಿಚ್ಛೇದಿತ ಶಿಕ್ಷಕ ಆಗಿರ್ಬೋದು, ಶಿಕ್ಷಕಿ ಆಗಿರ್ಬೋದು. ಇವ್ರು ಏನು ಮಾಡಬೇಕು ಅಂತಂದರೆ ಶಿಕ್ಷಕರ ಪತಿ ಅಥವಾ ಪತ್ನಿ ಮರಣ ಹೊಂದಿರುವಂತಹ ಡೆತ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ನ್ಯಾಯಾಲಯದ ಡಿಕ್ರಿಯನ್ನು ಅಥವಾ ಕೊಡ್ಬೋದು. ನಂತರ ಮುಸಲ್ಮಾನರಾಗಿದ್ದಲ್ಲಿ ಮಸೀದಿ ಸಮಿತಿಯಿಂದ ನೀಡಲಾದಂತಹ ಕುಲನಾಮವನ್ನು ಕೊಡ್ಬೋದು. ಅದೇ ರೀತಿ ಇನ್ನೊಂದು ಡಿವೋರ್ಸ್ಡ್ ಆಗಿದ್ರೆ ಮರು ವಿವಾಹ ಮಾಡಿಕೊಳ್ಳದಿರುವ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡವಿಟನ್ನು ಕೊಡಬೇಕಾಗುತ್ತೆ. ಮತ್ತು ಮಗುವಿನ ವಯಸ್ಸು ದೃಢೀಕರಿಸುವ ದಾಖಲೆ, ಯಾಕಂದರೆ 12 ವರ್ಷ ಅಂತ ಹೇಳಿರೋದ್ರಿಂದ 12 ವರ್ಷದೊಳಗಡೆ ಮಗು ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಯಸ್ಸಿನ ದೃಢೀಕರಣ ದಾಖಲೆಯನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇದು ಸಹ ಭಾರತೀಯ ರಕ್ಷಣಾ ದಳಗಳು ಅಥವಾ ಅರೆಮಿಲಿಟರಿ ದಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸೈನಿಕ ಪ್ರಕರಣಗಳು ಅಥವಾ ನಿವೃತ್ತಿ ಹೊಂದಿದಂತಹ ಅಥವಾ ಶಾಶ್ವತವಾಗಿ ಅಂಗವಿಕಲರಾದಂತಹ ಮೃತ ಸೈನಿಕರ ಪತಿ ಅಥವಾ ಪತ್ನಿ ಆಗಿರುವಂಥ ಶಿಕ್ಷಕ ಪ್ರಕರಣಗಳು. ಇಲ್ಲೂ ಸಹ ಅವ್ರು ಏನು ಮಾಡಬೇಕು, ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರು ಸೈನಿಕ ಕಲ್ಯಾಣ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗುತ್ತೆ. ನೆಕ್ಸ್ಟ್ ಇದು 5ನೇದು ಕಪಲ್ ಕೇಸು. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳಂತ ಕೆಲವರು ಕೇಳ್ತಾ ಇದ್ರು, ಏಡೆಡ್ ಬರುತ್ತಾ ಸರ್ ಅಂತ. ಖಂಡಿತ ಏಡೆಡ್ ಶೈಕ್ಷಣಿಕ ಸಂಸ್ಥೆಗಳಂತ ಹೇಳಿದ್ದಾರೆ, ಇಲ್ಲಿ ಗಮನಿಸ್ಕೋಬೇಕು. ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಿರುವಂತಹ ನೌಕರರನ್ನ ವಿವಾಹವಾಗಿರುವ ಶಿಕ್ಷಕ ಅಥವಾ ಶಿಕ್ಷಕಿಯರು ಇವರು ಏನು ಮಾಡಬೇಕು ಅಂದರೆ ಶಿಕ್ಷಕರ ಪತಿ ಅಥವಾ ಪತ್ನಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನೇಮಕಾತಿ ಪ್ರಾಧಿಕಾರದಿಂದ ನೇಮಕಾತಿ ಪ್ರಾಧಿಕಾರದಿಂದ ಏನು ಮಾಡಬೇಕು, ಒಂದು ಸೇವಾ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗುತ್ತೆ. ಇನ್ನು ಮಹಿಳಾ ಶಿಕ್ಷಕರ ಸಂದರ್ಭದಲ್ಲಿ 50 ವರ್ಷಗಳು ಮತ್ತು ಪುರುಷ ಶಿಕ್ಷಕರ ಸಂದರ್ಭದಲ್ಲಿ 55 ವರ್ಷಗಳನ್ನು ಮೀರಿದಂಥ ಶಿಕ್ಷಕರು ಸಹ ಆದ್ಯತೆಯನ್ನು ಕ್ಲೈಮ್ ಮಾಡ್ಬೋದು. ಪುರುಷರಾಗಿದ್ದರೆ ಅವರು 55 ವರ್ಷ ಆಗಿರಬೇಕು. ಮಹಿಳಾ ಶಿಕ್ಷಕರಾಗಿದ್ದರಲ್ಲಿ 50 ವರ್ಷ ಆಗಿದ್ರೆ ಅವರು ಸಹ ಆದ್ಯತೆಯನ್ನು ಕ್ಲೈಮ್ ಮಾಡ್ಬೋದು. ಇವರು ಆಯಾ DDO ಅವರಿಂದ ಸೇವಾ ರಿಜಿಸ್ಟರ್ನ ಮಾಹಿತಿಯನ್ನು ಆಧರಿಸಿ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗತ್ತೆ. ಇನ್ನು 7ನೇ ಪ್ರಕರಣ ಬಂದು ಗರ್ಭಿಣಿ ಶಿಕ್ಷಕಿ ಅಥವಾ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರುವಂಥ ಮಹಿಳಾ ಶಿಕ್ಷಕರು ಸಹ ಆದ್ಯತೆಯನ್ನು ಕ್ಲೈಮ್ ಮಾಡ್ಬೋದು. ಇವರು ಸಹ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಂಥ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗುತ್ತೆ. ಇಷ್ಟು ಆದ್ಯತೆಗಳನ್ನು 7 ಆದ್ಯತೆಗಳಿದ್ದಾವೆ. 7 ಆದ್ಯತೆಗಳನ್ನು ಬಳಸ್ಕೊಂಡು ನೀವು ಏನು ಮಾಡ್ಬೋದು, ಕ್ಲೈಮನ್ನು ಮಾಡಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟು ವೆಯ್ಟೇಜ್ ಸಹ ನಿಮಗೆ ಆಲ್ರೆಡಿ ಗೊತ್ತಿದೆ. ವೆಯ್ಟೇಜ್ ಬಗ್ಗೆ ಬಹಳ ಹೇಳೋದಿಲ್ಲ. ನಿಮಗೆ ಇಲ್ಲಿ 3 ವಲಯಗಳು ಬರುತ್ತೆ, A, B ಮತ್ತು C ವಲಯ ಅಂತೇಳಿ. A ವಲಯದ ಪ್ರತಿ ಒಂದು ವರ್ಷಕ್ಕೆ 1 ಅಂಕ, B ವಲಯದ ಪ್ರತಿ ಒಂದು ವರ್ಷದಕ್ಕೆ 2 ಅಂಕಗಳು ಸಿಗುತ್ತೆ, C ವಲಯದಲ್ಲಿ ಪ್ರತಿ ವರ್ಷದ ಸೇವೆಗೆ 3 ಅಂಕಗಳು ಸಿಗುತ್ತೆ. ಮತ್ತು ಇನ್ನೂ ಒಂದು ಬೋನಸ್ ಸಿಗುತ್ತೆ. ಯಾವಾಗ ಅಂತಂದರೆ 3 ವರ್ಷಗಳಿಗೆ ಮೀರಿ ಹಾಲಿ ಶಾಲೆಯಲ್ಲಿ ಸಲ್ಲಿಸಿದ ಸೇವೆಯ ವರ್ಷಗಳ ಸಂಖ್ಯೆ. ಅಂದರೆ ಪ್ರಸ್ತುತ ಶಾಲೆಯಲ್ಲಿ 3 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದರೆ ಅಲ್ಲಿ ಪ್ರತಿ ವರ್ಷ ಅಂದರೆ 3 ವರ್ಷಗಳ ಮೇಲೆ ಏನು ಎಷ್ಟು ವರ್ಷಗಳ ಕೆಲಸ ಮಾಡಿದೆ ಆ ವರ್ಷಕ್ಕೆ ಪ್ರತಿ ವರ್ಷಕ್ಕೆ 3 ಅಂಕಗಳ ಜೊತೆಗೆ ಪ್ಲಸ್ 1 ಅಂಕವೂ ಸಹ ಸಿಗುತ್ತೆ. ಇದು ಒಂದು ವಿಶೇಷವಾದಂತಹ ಬೋನಸ್ ಅಂಕ, ಅದು ಎಲ್ಲ ವಲಯಕ್ಕೂ ಸಿಗುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ನೋಡಿ, ಇಯರ್ಗಳನ್ನು ಲೆಕ್ಕ ಹಾಕ್ಬೇಕಾದ್ರೆ ಅವರು ಕಂಪ್ಲೀಟೆಡ್ ಇಯರ್ಸ್ಗಳಲ್ಲಿ ಲೆಕ್ಕ ಹಾಕಲ್ಲ, ದಿನಗಳಲ್ಲಿ ಲೆಕ್ಕ ಹಾಕ್ತಾರೆ. ಇಲ್ಲಿ 365 ದಿನಕ್ಕೆ 1 ಅಂಕ
ಎ ವಲಯ ಆಗಿದ್ರೆ, ಅದೇ ರೀತಿ ಬಿ ವಲಯ ಆದರೆ 2 ಅಂಕ ಮತ್ತು ಸಿ ವಲಯ ಆದರೆ 3 ಅಂಕಗಳು ಬರುತ್ತೆ. ಇಲ್ಲಿ ದಿನಗಳನ್ನು ಆಧರಿಸಿ ಅಂಕಗಳನ್ನು ಕೊಡ್ತಾರೆ. ಮತ್ತೆ ನೋಡಿ ಇಲ್ಲಿ 180 ದಿನಗಳಿಗೆ ಒಂದು ದಿನ ಅಂತ ಕನ್ಸಿಡರ್ ಮಾಡಿ, 180 ದಿನಕ್ಕಿಂತ 180 ದಿನಗಳ ಮೇಲಿನ ಸೇವೆಗೆ ಒಂದು ಅಂಕಗಳನ್ನು 1 ವರ್ಷ ಅಂತೇಳಿ ಪರಿಗಣನೆ ಮಾಡ್ತಾರೆ. 180 ದಿನಕ್ಕಿಂತ ಕಡಿಮೆ ಇದ್ರೆ ಅದನ್ನು ಶೂನ್ಯ ವರ್ಷ ಅಂತೇಳಿ ಪರಿಗಣಿಸ್ತಾರೆ. ಇಲ್ಲಿ ನಿಮಗೆ ಇನ್ನು ಮುಖ್ಯವಾಗಿ ಹೇಳಬೇಕಾದ್ದು ಅಂತಂದರೆ ಪರಸ್ಪರ ವರ್ಗಾವಣೆಗೆ ಸಂಬಂಧಪಟ್ಟಂಥದ್ದು. ಪರಸ್ಪರ ವರ್ಗಾವಣೆಯಲ್ಲಿ ನಿಯಮಗಳು ಏನಿದಾವೆ ಅಂತಂದರೆ, ಕನಿಷ್ಠ 5 ವರ್ಷಗಳ ಸೇವಾವಧಿಯನ್ನು ಹಾಲಿ ಶಾಲೆಯಲ್ಲಿ ಕನಿಷ್ಠ 3 ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿರ್ಬೇಕಂದ್ರೆ ನೀವು ಮ್ಯೂಚುವಲ್ ಟ್ರಾನ್ಸ್ಫರನ್ನು ಅಪ್ಲೈ ಮಾಡ್ತೀರಾ ಅಂತಂದರೆ ಕನಿಷ್ಠ 5 ವರ್ಷಗಳ ಸೇವಾವಧಿ ಆಗಿರಬೇಕು. ಪ್ರಸ್ತುತ ಶಾಲೆಯಲ್ಲಿ ಕನಿಷ್ಠ 3 ವರ್ಷಗಳ ಸೇವೆಯನ್ನು ಸಲ್ಲಿಸಿರಬೇಕು. ಮತ್ತು ನಿವೃತ್ತಿಗಿಂತ ಮುಂಚೆ ಕನಿಷ್ಠ 5 ವರ್ಷಗಳ ಉಳಿಕೆ ಸೇವೆಯನ್ನು ಹೊಂದಿರಬೇಕು. ನೀವು ಮ್ಯೂಚುವಲ್ ಕೊಡ್ತೀರ ಅಂದರೆ ಕನಿಷ್ಠ ಇನ್ನೂ 5 ವರ್ಷ ಸೇವೆ ಬಾಕಿ ಇರಬೇಕಾಗುತ್ತೆ. ಮತ್ತು ಇಬ್ಬರು ಶಿಕ್ಷಕರು ಏನು ಮಾಡಬೇಕು ಅಂದರೆ ಪರಸ್ಪರ ವರ್ಗಾವಣೆ ಕೋರಿದಾಗ ಪ್ರತಿಯೊಬ್ಬರು KJD ಸಂಖ್ಯೆಗಳ ಮುಖಾಂತರ ಅಂದರೆ EDS ನಲ್ಲಿ ಹೋಗಿ ಅರ್ಜಿಗಳನ್ನು ಏನು ಮಾಡಬೇಕು, ಲಿಂಕ್ ಮಾಡಬೇಕಾಗುತ್ತೆ. ಅದನ್ನು ಸಹ ತೋರಿಸ್ತೀನಿ ನಾನು ಮುಂದಿನ ಒಂದು ವಿಡಿಯೋ ಇದರಲ್ಲಿ. ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಪ್ರದೇಶದ ಯಾವುದೇ 7 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಶಿಕ್ಷಕರು ಕಲ್ಯಾಣ ಕರ್ನಾಟಕ ಪ್ರದೇಶದ ಹೊರಗೆ ವರ್ಗಾವಣೆಯನ್ನು ಕೋರುವುದಕ್ಕಾಗಿ ಎಲ್ಲ ಇತರ ಅರ್ಹತೆ ಷರತ್ತುಗಳ ಜೊತೆಗೆ ನೋಡಿ 10 ವರ್ಷದ ಸೇವೆ ಇಲ್ಲೂ ಸಹ ಹಾಕಿದ್ದಾರೆ. ನಂತರ ಇಲ್ಲಿ ಏನು ಅಂತಿಮ ಪಟ್ಟಿಯನ್ನು ಪ್ರಕಟಿಸ್ತಾರೆ ಅದರ ಮೇಲೆ ಅವ್ರು ಏನು ಮಾಡ್ತಾರೆ, ಕೌನ್ಸಿಲಿಂಗನ್ನು ಕರೀತಾರೆ. ಇದು ಮೇಯ್ನು ಇರೋಂಥದ್ದು ನೋಡಿ, ಈ 3 ಪಾಯಿಂಟ್ಗಳು ಯಾವುದಕ್ಕೆ, ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂಥದ್ದು. ಈಗ EDS ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು EDS ಲಾಗಿನ್ ಆಗಬೇಕಾಗುತ್ತೆ. EDS ಪೇಜ್ ಓಪನ್ ಆಗುತ್ತಲ್ಲ ಈ ರೀತಿ. ನೀವು ಮೊಬೈಲಲ್ಲೂ ಸಹ ಇದನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಮತ್ತು ನೀವು EDS ಅಲ್ಲಿ ಇಲ್ಲಿ EDS ಅಂತೇಳಿ ಮೊದಲೆಲ್ಲ ಶಿಕ್ಷಕ ಮಿತ್ರ ಆ್ಯಪನ್ನು ಬಳಸ್ಕೋತಿದ್ವಿ. ಶಿಕ್ಷಕ ಮಿತ್ರ ಆ್ಯಪ್ಗಿಂತ ನಿಮಗೆ ಬೆಸ್ಟ್ ಅಂತಂದರೆ ನೀವು ಇಲ್ಲಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಹೇಗೆ ಅಂತಂದರೆ ನೋಡಿ, ಇಲ್ಲಿ EDS ಅಂತೇಳಿ ಟೈಪ್ ಮಾಡಿ ಲಾಗಿನ್ ಅಂತೇಳಿ EDS ಅಂತ ಹೊಡೆದ್ರೆ ನೋಡಿ, EDS ಲಾಗಿನ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಆಪ್ಷನ್ ಬರುತ್ತೆ, ಎಂಪ್ಲಾಯಿ, ಆಫೀಸ್ ಮತ್ತು ಸ್ಕೂಲ್ ಅಂತೇಳಿ. ನೀವು ಎಂಪ್ಲಾಯಿ ಲಾಗಿನ್ ಅಂದರೆ ಎಂಪ್ಲಾಯಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಿಮಗೆ ಯೂಸರ್ ನೇಮ್ ಬಂದು ನಿಮ್ಮ KJD ಸಂಖ್ಯೆ ಆಗಿರುತ್ತೆ. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಪಾಸ್ವರ್ಡ್ ನೀವು ಏನು ಸೆಟ್ ಮಾಡಿದ್ರೆ ಆ ಪಾಸ್ವರ್ಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಪರ್ಗಾಡ್ ಪಾಸ್ವರ್ಡ್ ಅನ್ನು ಮಾಡ್ಬೋದು. ಇಲ್ಲಿ ನಿಮ್ಮ KJD ನಂಬರನ್ನು ಹೊಡೆದ್ರೆ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿದಾದಮೇಲೆ OTP ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ಅದಾದಮೇಲೆ ನ್ಯೂ ಪಾಸ್ವರ್ಡನ್ನು 2 ಸಾರಿ ಟೈಪ್ ಮಾಡಬೇಕು. ಅಲ್ಲಿ 8 ಅಕ್ಷರಗಳಿರಬೇಕು, ಅಪ್ಪರ್ ಕೇಸು, ಲೋಯರ್ ಕೇಸು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಮತ್ತು ನ್ಯೂಮರಿಕಲ್ ಇರಬೇಕು. ಇಷ್ಟನ್ನು ಹಾಕಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅದಾದಮೇಲೆ ಏನು ಮಾಡಬೇಕು, ಇಲ್ಲಿ ಬಂದು ಲಾಗಿನ್ ಆಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು EDS ಅಲ್ಲಿ ಪಾಸ್ವರ್ಡ್ ಮರ್ತವ್ರು ಹೇಗೆ ಮಾಡೋದು ಅಂತೇಳಿ. ನೆಕ್ಸ್ಟ್ ಏನು ಮಾಡಬೇಕು, ಅರ್ಜಿ ಸಲ್ಲಿಸುವಂಥದ್ದು ನಿಮ್ಮ ಎಂಪ್ಲಾಯಿ ಅಂತೇಳಿ ಕ್ಲಿಕ್ ಮಾಡ್ಕೋತೀರಾ. ಇಲ್ಲಿ ನಿಮ್ಮ KJD ನಂಬರನ್ನು ಹಾಕ್ತೀರಾ. ಪಾಸ್ವರ್ಡನ್ನು ಹಾಕ್ತೀರಾ. ಇಲ್ಲಿ ಒಂದು ಕ್ಯಾಪ್ಚಾ ಇದೆ, ಕ್ಯಾಪ್ಚಾ ಹಾಕ್ತೀರಾ. 5 0 1 ನೋಡಿ, ಈ ಥರ ಒಂದು EDS ಪೇಜ್ ಬರುತ್ತೆ. ನಿಮ್ಮ ವೇಟೇಜ್ ಅಂಕಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ವೇಟೇಜ್ ಅಂಕಗಳನ್ನು ಸಹ ನಿಮಗೆ ಶೋ ಆಗ್ತಾ ಇದೆ. ನಂತರ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತೇಳಿ. ಅದ್ರ ಕೆಳಗಡೆ ಮ್ಯೂಚುವಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಇದೆ. ಮತ್ತು ಇನ್ನೊಂದು ಸ್ಪೆಸಿಫೈಡ್ ಪೋಸ್ಟ್ ಮ್ಯಾಕ್ಸಿಮಮ್ 5 ವರ್ಷ ಆಗಿದ್ದವ್ರು ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ 3 ವರ್ಷ ಆಗಿದ್ದಾರೆ, ಸ್ಪೆಸಿಫೈಡ್ ಪೋಸ್ಟಲ್ಲಿ 3 ವರ್ಷ ಅಂದರೆ ಮಿನಿಮಮ್ ಟೆನ್ಯೂರ್ ಆಗಿದ್ದಾರೆ, ಅವ್ರು ಹಾಕ್ಲಿಕ್ಕೆ ಅವಕಾಶ ಇದೆ. ಒಟ್ಟು 4 ಥರ ಅಪ್ಲಿಕೇಶನ್ ಇದೆ. ಒಂದು ಮ್ಯೂಚುವಲ್ಲು, ಸ್ಪೆಷಲ್ ಪೋಸ್ಟಲ್ಲಿ ಮಿನಿಮಮ್ ಟೆನ್ಯೂರು ಮತ್ತು ಮ್ಯಾಕ್ಸಿಮಮ್ ಟೆನ್ಯೂರ್ ಆಗಿರೋಂಥವ್ರು. ಇನ್ನು ರಿಕ್ವೆಸ್ಟ್ ಟ್ರಾನ್ಸ್ಫರ್ 3 ಆಪ್ಷನ್ ಇದೆ. ಇನ್ನು ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರನ್ನು ನೋಡೋದಾದರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಭಾಳ ಸಿಂಪಲ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಲ್ಲ ಮಾಹಿತಿ, ಇಲ್ಲಿ ಏನು ಫ್ರೀಸ್ ಆಗಿದೆ ಆ ಮಾಹಿತಿಯನ್ನು ಬಿಟ್ಟು ಉಳಿದಂತೆ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಇರುತ್ತೆ. ಇಲ್ಲಿ ಮ್ಯಾರಿಡ್ ಅಥವಾ ಏನು ಅನ್ಮ್ಯಾರಿಡ್, ವಿಡೋಯರ್, ಡಿವರ್ಸ್ ಅಂತ ಇದೆ. ನೀವು ಪ್ರಕರಣಗಳನ್ನ ದಾಖಲಿಸ್ಬೇಕಾದ್ರೆ ನೋಡಿ ಇಲ್ಲಿ ಅವಕಾಶ ಬರುತ್ತೆ, ವಿಡೋಯರ್, ಡಿವರ್ಸ್ ಅಂತ ಬರುತ್ತೆ. ನೀವು ಯಾವುದು ಅನ್ವಯಿಸುತ್ತೆ ಅದನ್ನು ಹಾಕ್ತೀರಾ. ಇಲ್ಲಿ ವೆದರ್ ದ ಸ್ಪೌಸ್ ಈಸ್ ವರ್ಕಿಂಗ್ ಅಂತ ಕೇಳ್ತಾರೆ. ಇಲ್ಲಿ ಎಸ್ ಆರ್ ನೋ ಕೊಡಬೇಕಾಗುತ್ತೆ. ಎಸ್ ಕೊಟ್ಟರೆ ಇಲ್ಲಿ KJD ನಂಬರ್ ಕೇಳುತ್ತೆ. KJD ನಂಬರ್ ಹಾಕಿದರೆ ನಿಮಗೆ ನೋಡಿ ಒಂದು ಕ್ಲಿಕ್ KJD ನಂಬರ್ ಹಾಕಿ ಒಂದು ಕ್ಲಿಕ್ ಮಾಡಿದ್ರೆ ಆ ಸ್ಪೌಸ್ನ ಎಲ್ಲ ಡೀಟೇಲ್ಸು ಸಹ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಬೇಕಾಗುತ್ತೆ, ಸ್ಪೌಸ್ ಡಿಸ್ಟಿಕ್ಕನ್ನು ಮತ್ತೆ ಅಗೇನ್ ಸೆಲೆಕ್ಟ್ ಮಾಡಬೇಕು. ಅದು ಎಜುಕೇಷನ್ ಡಿಸ್ಟಿಕ್ಕು. ಸ್ಪೌಸ್ ತಾಲೂಕು, ಅದು ಸಹ ಎಜುಕೇಷನ್ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ಇನ್ನು ಉಳಿದಂತೆ ಎಲ್ಲ ಮಾಹಿತಿಗಳು ಏನಾಗಿರ್ತದೆ, ಫ್ರೀಸ್ ಆಗಿರುತ್ತೆ. ಇದಾದ ಮೇಲೆ
ಅಕಸ್ಮಾತ್ ನೀವು ಸ್ಪೌಸ್ ವರ್ಕಿಂಗ್ ನಾನು ಹಾಕೋದಿಲ್ಲ ಅಂತಂದರೆ ನೋ ಕೊಡ್ಬೋದು. ನೋ ಕೊಟ್ಟರೆ ಏನು ಮಾಹಿತಿ ಕೇಳಲ್ಲ, ಸ್ಪೌಸ್ ನೇಮು ಪೆಚ್ ಆಗುತ್ತೆ. ಏಡೆಡ್ ಹೈಸ್ಕೂಲ್ ಅವರಾದರೆ ನೀವೇನು ಮಾಡಬೇಕಾಗುತ್ತೆ, ಏಡೆಡ್ ಹೈಸ್ಕೂಲ್ ಅಥವಾ ಪ್ರೈಮರಿ ಆಗಿದ್ರೆ ಅಲ್ಲಿ ನೀವು ಎಂಪ್ಲಾಯಿ ನಂಬರ್ ಹಾಕಿದ್ರೆ ಡೇಟಾ ಪೆಚ್ ಆಗುತ್ತೆ. ಅದನ್ನು ಹಾಕಿ ಸ್ಪೌಸ್ ನೇಮ್ ನೋಡಿ, ಇಲ್ಲಿ ನಾನು ಎಸ್ ಅಂತ ಕೊಟ್ಟರೆ KJD ನಂಬರ್ ಹಾಕಿ ನನ್ನ ಡೀಟೇಲನ್ನು ತಗೋಬೋದು, ಸ್ಪೌಸ್ ಡೀಟೇಲ್ಸನ್ನು ತಗೋಬೋದು. ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊತೀರಾ ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ನಾನು ಇಲ್ಲಿ ನನ್ನ ಸ್ಪೌಸ್ ವರ್ಕಿಂಗನ್ನು ತೋರಿಸ್ತಾ ಇದ್ದೀನಿ, ಆದರೆ ನಾನು ಪ್ರಕರಣದ ಅಂದರೆ ಆದ್ಯತೆಯನ್ನು ಕ್ಲೈಮ್ ಮಾಡ್ಬೋದು ಬಿಡೋದು ನಿಮಗೆ ಬಿಟ್ಟಂಥದ್ದು. ಅಲ್ಲಿ ಏನು ಕಂಪಲ್ಸರಿ ಏನಿಲ್ಲ. ಇಲ್ಲಿ ಸ್ಪೌಸ್ ವರ್ಕಿಂಗ್ ತೋರಿಸಿದ ತಕ್ಷಣ ಅಲ್ಲಿ ಕಪಲ್ ಕೇಸಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕು ಅಂತ ಏನಿಲ್ಲ, ಹಾಕ್ಬೋದು ಅಥವಾ ಬಿಡ್ಬೋದು. ಅಲ್ಲಿ SR ನೋ ಆಪ್ಷನ್ ಇರುತ್ತೆ. ಇಷ್ಟು ಮಾಹಿತಿ ನೋಡಿ ಎಲ್ಲ ಫಿಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಸರ್ವಿಸ್ ಡೀಟೇಲ್ಸು ಸಹ ಶೋ ಆಗುತ್ತೆ, ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತೇಳಿ, ಅದೇ ರೀತಿ ಎಷ್ಟು ಅಂಕಗಳು ಇದೆ ಅಂತೇಳಿ, ಎಷ್ಟು ಡೇಸ್ ಯಾವ ವಲಯ ABC ವಲಯದಲ್ಲಿ ಎಕ್ಸ್ಟ್ರಾ ಸರ್ವಿಸ್ ಎಷ್ಟು ಅಂಕಗಳು ಸಿಕ್ಕಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದಾಗಿರುತ್ತೆ. ಇದಾದಮೇಲೆ ಟೋಟಲ್ ವೈಟೇಜಸ್ ಸ್ಕೋರ್ ಎಷ್ಟಿದೆ ಅನ್ನೋದು ಸಹ ಇಲ್ಲಿ ಶೋ ಆಗುತ್ತೆ. ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ 3 ಥರ ಇದೆ, ವಿತಿನ್ ಡಿಸ್ಟಿಕ್, ಔಟ್ ಆಫ್ ಡಿಸ್ಟಿಕ್, ವಿತಿನ್ ಡಿವಿಷನ್, ಔಟ್ಸೈಡ್ ಡಿವಿಷನ್ ಅಂತ ಇದೆ. ನೀವು ಇಲ್ಲಿ ವಿತಿನ್ ಡಿಸ್ಟಿಕ್ ಅಂತ ಅದು ಏನು ಬರುತ್ತೆ, ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂತ ಕೇಳಿದ್ರೆ, ಇಲ್ಲಿ ನೀವು ಪ್ರಿಯಾರಿಟಿ ಅಂದರೆ ಆದ್ಯತೆಯನ್ನು ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. SR ನೋ ಅಂತ ಆಪ್ಷನ್ ಇದೆ. ಇಲ್ಲಿ ನೋ ಕೊಟ್ಟರೆ ಏನು ತೊಂದರೆ ಇಲ್ಲ, ಏನು ಆಪ್ಷನ್ಸ್ ಬರಲ್ಲ. ಆದರೆ ನೀವೇನಾದ್ರು ಆದ್ಯತೆಯನ್ನು ಕ್ಲೈಮ್ ಮಾಡ್ತೀರಾ ಅಂತಂದರೆ ನೀವು 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನೀವೇನು ಮಾಡ್ಬೋದು, ಆದ್ಯತೆಯನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 1 2 3 4 5 ಪ್ರಕರಣಗಳಿದ್ದಾವೆ. ಮೊದಲನೇ ಕಪಲ್ ಕೇಸ್ ನೋಡಿ, ಇಲ್ಲೂ ಸಹ ಆದ್ಯತೆ ಕೋರ್ತೀವಿ ಅಂತಂದರೆ ಇಲ್ಲಿ ನಿಮ್ಮ ಏನು ಆವಾಗಲೇ ಹೇಳಿದ್ದೀನಿ ವಿಡಿಯೋದಲ್ಲಿ, ಆ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಏನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಹೋದರೆ ನಿಮಗೆ PDF ಅಲ್ಲಿ ಆ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಅಲ್ಲಿ ಹೇಳಿದ್ದಾರೆ 2 ಅಥವಾ 2ಕ್ಕಿಂತ ಹೆಚ್ಚು ಆದ್ಯತೆಗಳನ್ನು ಕ್ಲೈಮ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಮೊದಲನೇ ಪ್ರಕರಣ, 2ನೇ ಪ್ರಕರಣ ಎರಡರಲ್ಲೂ ಸಹ ನಾನು ಆದ್ಯತೆಯನ್ನು ಕ್ಲೈಮ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಇನ್ನು ಉಳಿದಂತೆ ಯಾವುದು ಅಪ್ಲೈ ಆಗಲ್ಲ, ಅದು ಫ್ರೀಸ್ ಆಗಿರುತ್ತೆ. ನಿಮಗೆ ಯಾವುದು ಪ್ರಕರಣ ಬೇಕು, ಯಾವುದು ಬೇಗ ಪ್ರಾಶಸ್ತ್ಯ ಸಿಗುತ್ತೆ ಅಂತಹ ಪ್ರಕರಣದ ಅಡಿಯಲ್ಲಿ ನೀವೇನು ಮಾಡ್ಬೋದು, ಕೋರ್ಬೋದು. ಇಲ್ಲ ಬಟ್ಟು ಏನು ಮಾಡಬೇಕು, ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಹೇಳಿದೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಬೇಡ, ನನಗೆ ಯಾವುದೋ ಪ್ರಕರಣದ ಅಡಿಯಲ್ಲಿ ನಾನು ಕೋರಲ್ಲ ಅಂತಂದರೆ ನೋ ಕೊಟ್ಕೊಳ್ಳಿ. ಇಲ್ಲಿ 2 ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಅವೆರಡರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಏನು ಮಾಡಬೇಕು, ಎಲ್ಲ ಮಾಹಿತಿ ಒಮ್ಮೆ ಸರಿ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡು ಯು ವಾಂಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಹೇಳಿ ಬರುತ್ತೆ. ಅಪ್ಲಿಕೇಶನ್ ಬೇಕಾದ್ರೆ ಸಬ್ಮಿಟ್ ಮಾಡಿ. ಆಮೇಲೆ ನೀವು ಆದ್ಯತೆಯನ್ನು ಕ್ಲೈಮ್ ಮಾಡ್ತೀರಾ ಅಂತಲೂ ಸಹ ಒಂದು ಆಪ್ಷನ್ ಬರುತ್ತೆ. ಓಕೆ ಕೊಡಿ, ಆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಜನರೇಟ್ ಆದ ನಂತರ ನಿಮಗೆ ಕೆಳಗಡೆ ಇವು ಆಲ್ರೆಡಿ ಸಬ್ಮಿಟೆಡ್ ಅಪ್ಲಿಕೇಶನ್ ಅಂತೇಳಿ ರೆಡ್ ಕಲರಲ್ಲಿ ಬರುತ್ತೆ. ಈ ರೀತಿಯಲ್ಲಿ ನೀವೇನು ಮಾಡಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ನೆಕ್ಸ್ಟು ಮ್ಯೂಚುವಲ್ ಟ್ರಾನ್ಸ್ಫರ್ ಬಹಳ ಈಸಿ. ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕೋದು ನೋಡಿ, ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ಮೋರ್ ದೆನ್ 3 ವರ್ಷಗಳಿಗಿಂತ ಜಾಸ್ತಿ ಇದು ಮಾಡಿಲ್ಲ ಅಂತೇಳಿ ಬರ್ತಾ ಇದೆ. ಇನ್ನೊಂದು ತೋರಿಸ್ತೀನಿ ನಾನು ಬೇರೆದ್ರಲ್ಲಿ. Seven, 3, 7, 5, 6. ನೋಡಿ, ಇಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಹೋಗೋದಾದರೆ ಇಲ್ಲೂ ಸಹ ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ. ನೋಡಿ, ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಇದೆ, ವಿತಿನ್ ಡಿಸ್ಟಿಕ್, ಔಟ್ ಆಫ್ ಡಿಸ್ಟಿಕ್, ವಿತಿನ್ ಡಿಸ್ಟಿಕ್. ಇಲ್ಲಿ ಯಾವುದು ವಿತಿನ್ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಜಾಸ್ತಿ ಮಾಹಿತಿ ಇಲ್ಲ. ನೀವು ಯಾವ ಶಿಕ್ಷಕರೊಂದಿಗೆ ಮ್ಯೂಚುವಲನ್ನು ಬಯಸ್ತೀರೋ ಅವರ ಒಂದು KJD ನಂಬರ್ ಹಾಕಿದರೆ ಸಾಕು, ಅವರ ಡೀಟೇಲ್ಸ್ ಎಲ್ಲವೂ ಸಹ ಏನಾಗುತ್ತೆ, ಫೆಚ್ ಆಗುತ್ತೆ. ನೋಡಿ, ಈ ರೀತಿ ಡೀಟೇಲ್ಸು ಯಾರ ಜೊತೆ ಮ್ಯೂಚುವಲ್ ಕೊಡಬೇಕು ಅವ್ರದ್ದೆಲ್ಲ ಡೀಟೇಲ್ಸು ಫೆಚ್ ಆಗುತ್ತೆ. ಜಸ್ಟ್ ಇಲ್ಲಿ ಏನು ಟೈಪ್ ಮಾಡೋದು ಅಥವಾ ಏನು ಸೆಲೆಕ್ಟ್ ಮಾಡೋದು ಏನೂ ಇರೋದಿಲ್ಲ. ಇಲ್ಲಿ 2 ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಈ ಅಪ್ಲಿಕೇಶನ್ ಏನಾಗುತ್ತೆ, ಮ್ಯೂಚುವಲ್ ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿ ಸಬ್ಮಿಟ್ ಆಗುತ್ತೆ. ಈ ರೀತಿ ನೀವು ಅರ್ಜಿಗಳನ್ನ ಹಾಕಿ ಅಂತ ಹೇಳ್ತಾ ಧನ್ಯವಾದ.